ನಾನು ಇಲ್ಲೊಂದು ಸ್ಕ್ಯಾನರ್ ಹಾಕೀನಿ. ನೀವು ಇನ್ಸ್ಟಾದಲ್ಲೈತಿ ನೋಡಿರ್ಬೋದು. ಮುಕ್ಷಜ್ಞಾನ ಒಂದು ಪಾಪುಗ 9 ಕೋಟಿದೊಂದು ಇಂಜೆಕ್ಷನ್ನ ಟ್ರೀಟ್ಮೆಂಟ್ ಏನೋ ಬೇಕಾಗೈತಿ. ನನ್ನ ಕೈಲಾದ ಸಹಾಯನ ನಾನು ಮಾಡಿ ಒಂದು 4-5 ದಿನ ಆಯಿತು ಅಂತ ಅನ್ಸುತ್ತೆ. ಬಟ್ ಯೂಟ್ಯೂಬಲ್ಲೂ ಹೇಳಿದ್ರೆ ಆಯಿತು, ನೀವು ಒಂದೇ ರೂಪಾಯಿ ಹಾಕಿದ್ರೂ ಸಹಿತ ಸಹಾಯ ಆಕೈತಿ ಕಷ್ಟದಲ್ಲಿರೋರಿಗೆ. ನೀವು ಇಷ್ಟೇ ಹಾಕಬೇಕಂತೇನಿಲ್ಲ. ನೀವು 10 ರೂಪಾಯಿನೂ ಹಾಕ್ಬೋದು, 100 ರೂಪಾಯಿನೂ ಹಾಕ್ಬೋದು. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಾಗಾಗಿ ನಿಮ್ಮ ಕೈಲಾದಷ್ಟು ಸಹಾಯನ ನೀವು ಮಾಡಿ. ಮಕ್ಕಳನ್ನ ಕಳ್ಕೊಂಡವ್ರಿಗೆ, ಮಕ್ಕಳಾಗದೇ ಇರೋರಿಗೆ ನೋವು ಏನಂತ ಗೊತ್ತು. ಕೆಲವ್ರು ಅದಕ್ಕೂ ಕೊಂಕು ಮಾತಾಡ್ಬೋದು. ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ, ನಿಮ್ಮ ಕೈಲಾಗಲಿಲ್ಲ ಅಂತಂದ್ರೆ ಸುಮ್ಮನಿರಿ. ನಾನು ಹೇಳಿದ್ನಲ್ಲ, ಬಟ್ ನಾನು ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದ ಇಟ್ಕೊಂಡು ಯಾವ ವಿಷಯವನ್ನು ಶೇರ್ ಮಾಡ್ಕೊಳ್ಳಲ್ಲ ನಾನು. ಇದೇ ಥರ ನಂಗೆ ಬೇರೆಯೊಬ್ಬರು ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರೆ, ನಿಮ್ಮ ಟ್ರೀಟ್ಮೆಂಟಿಗೆ ನೀವೇನಾದರೂ ಈ ಥರ ಸಹಾಯ ತಗೋರಿ ಅಂಥೇಳಿ ಭಗವಂತ ನನಗೆ ಆ ಶಕ್ತಿನ ಕೊಟ್ಟಿದ್ದಾನೆ. ಬಟ್ ಕಷ್ಟದಲ್ಲಿರೋರಿಗೆ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಒಂದು ಸಣ್ಣ ಅಳಿಲು ಸೇವೆ ಅಂತ ಅಂದ್ಕೊಂಡು ನಾವು ಮತ್ತು ನೀವುಗಳೆಲ್ಲರೂ ಮಾಡೋಣ. ನೋಡಿರ್ಬೋದು ನೀವು ಇನ್ಸ್ಟಾದಲ್ಲೆಲ್ಲ ಫುಲ್ ಅದನ್ನೇ ಹೇಳ್ತಾರೆ. ನಿಮಗೇನಾದರೂ ಸಹಾಯ ಮಾಡಬೇಕಂತ ಅನಿಸಿದರೆ ಮಾಡಿ, ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ. ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಯಾಕಂತಂದ್ರೆ ಒಂದು ತಾಯಿ ಒಂದು ಮಗುವಿನ ಪರಿಸ್ಥಿತಿ ಪ್ರತಿದಿನ ಪ್ರತಿ ಸೆಕೆಂಡು ನೋಡ್ತಾರಂತಂದ್ರೆ ಪರಿಸ್ಥಿತಿ ಯಾವ ಥರ ಇರತ್ತಂತ ಅನುಭವಿಸೋರಿಗೆ ಮಾತ್ರ ಗೊತ್ತಿರತ್ತೆ. 1 ರೂಪಾಯಿ, 2 ರೂಪಾಯಿ, 1,000, 2,000, 1 ಲಕ್ಷ, 2 ಲಕ್ಷ ಅಲ್ಲ, 9 ಕೋಟಿ ರೂಪಾಯಿ ಅಂತಂದ್ರೆ ಈಗಾಗಲೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ದವರು ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಪರವಾಗಿ ಅವರೆಲ್ಲನೂ ದುಡ್ಡನ್ನು ಕೊಡಿಸ್ತಿದ್ದಾರೆ. ಇದೇ ಥರ ಜನಗಳ ಸಹಾಯದಿಂದ ನಾನು ಹೇಳಿದ್ನಲ್ಲ, ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ದೊಡ್ಡ ಮಟ್ಟದಲ್ಲಿ ಮಾಡದೇ ಇದ್ದರೂ ನನ್ನ ಕೈಲಿ ಎಷ್ಟಾಗತ್ತಲ್ಲ ಅಷ್ಟು ಸಹಾಯವನ್ನು ನಾನು ಮಾಡಿದ್ದೀನಿ. ನಿಮಗೂ ಮಾಡೋ ಮನಸ್ಸಿದ್ರೆ ಖಂಡಿತ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಅದಕ್ಕೂ ಕೆಲವರು ಅನ್ಬೋದು, ವ್ಯೂಸು ಲೈಕ್ಸ್ಗೋಸ್ಕರ ಹಿಂಗೆಲ್ಲ ಮಾಡಾಕತ್ತಾರ ಅಂತೇಳಿ. ಬಟ್ ಆ ಥರ ನಾನೇನು ಹೇಳ್ತಿದ್ದೀನಲ್ಲ, ಆ ಥರ ಮಾಡಬೇಕಾದ್ರೆ ನಾನು ಯಾವತ್ತೂ ಮಾಡ್ತಿದ್ದೆ. ನನಗೆ ಆ ವಿಡಿಯೋ ಪಾಪಪ್ ಆದ ನಂತರ ನಾನು ಅದನ್ನು ಇಮಿಡಿಯೇಟ್ಲಿ ಆವಾಗಲೇ ಸ್ಕ್ರೀನ್ಶಾಟ್ ತೆಗೆದು ನಾವು ನಮ್ಮ ಕೈಲಿ ಎಷ್ಟಾಗತ್ತಲ್ಲ ಅಷ್ಟು ಮಾಡಿದ್ದೀವಿ, ಅಷ್ಟು ಇಷ್ಟು ಅಂತ ಏನೆಲ್ಲ. ನಿಮ್ಗೆ 10 ರೂಪಾಯಿ ಮಾಡ್ಬೇಕು ಅನ್ಸುತ್ತೆ, 10 ರೂಪಾಯಿ ಮಾಡಿ. ಅದು ಸ್ಕ್ಯಾನರ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡೇನಿ. ಯಾಕಂದ್ರೆ ನಾನು ಈ ಥರ ಸ್ಕ್ರೀನ್ಶಾಟ್ನ ತಕ್ಕೊಂಡಿರೋದು. ಅದು ವರ್ಕ್ ಆಗುತ್ತೆ ಅಥವಾ ಆಗಲ್ಲ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ತಿಳಿಸಿದಾಗ ಮಾತ್ರ ಗೊತ್ತಾಗೋದು. ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ಲಿಯರಾಗಿ ಸ್ಕ್ರೀನ್ಶಾಟ್ನ ಕಳಿಸ್ತೀನಿ. ನಮ್ಮ ಯಜಮಾನ್ರು ಮುಂಜಾನೆ ಕಾಳು ಹಸರು ಮಾಡಿದ್ನಲ್ಲ, ಮಸಾಲೆ ಅದ್ರಾಗ ಕುಡಿಸಿ ತೊಗೊಂಬಂದೆ ಬೇರೆನ. ಅಯ್ಯ ಇಷ್ಟು ಹಾಕೊಂಡೋಗಿ ಮಸಾಲೆ, ಯಪ್ಪ 5 kg ಖಾರದ ಒಂದು ಮಾತು ಹೇಳಿಲ್ಲ. ನಾ ಬಿಜಿ ಇದ್ ನೋಡು. ಅದನ್ನ ಮಸಾಲೆ ಸಪ್ರೇಟ್ ಕುಟ್ಟಿದ್ರೆ ನಾನು ಸಪ್ರೇಟ್ ಕುಟ್ಟಿ ಅರ್ಧ ಅಷ್ಟು ಅದ್ರೊಳಗೆ ಕುಡಿಸಿ ಅರ್ಧ ತಗೊಂಬ ಅಂತ ಹೇಳಿದ್ ನಾನು. ಇಷ್ಟು ಕೂಡ ಮೆಣಸಿನ್ಕಾಯಿ ಇಲ್ಲ. ನೀನು ನನಗೆ ಒಂದು ಮಾತಾರ ಕೇಳ್ಬೇಕಲ್ಲ. 5 kg ಮಸಾಲೆ ನನ್ನ ಗಂಡ ಚಿಕನ್ ಮಟನ್ ಮಾಡಿದ್ರೆ ಮಸಾಲೆನ ಹಾಕೋದು ಬೇಡ. ಯಪ್ಪ ಇವತ್ತು ಮುಂಜಾನಾಗ ಯಾರೋ ಇನ್ನೂ ಅನ್ನಕತ್ತಿದ್ರು ಚಿಕನ್ ಮಟನ್ ಸುದ್ದಿ ಅಲ್ಲ ಮಾಡಿದ್ರೆ. ಸರಿ 10 ಸೇರು ಗೋಧಿ, 10 ಸೇರು ಜೋಳ. ಎಷ್ಟು ದಿನ ಹಾಕವನ ಲೆಕ್ಕನ ಹಾಕಿಲ್ಲಲ್ಲ. 5 kg ಮಸಾಲೆ, 5 kg ಖಾರಕ್ಕೆ ಆಗೋಷ್ಟು ಮಸಾಲೆ ನನ್ನ ಗಂಡು 3 kg ಹಾಕೊಂಬಂದ ಅನ್ನೋ ದೇವ್ರೆ. ಮಸಾಲೆ ಅಂದ್ರೆ ನನ್ನ ಹೆಸರು ನನ್ನ ಮರ್ಯಾದೆ ತೆಗೆದಿಟ್ಟಿ ಯಪ್ಪ ನೀನು. ಎಲ್ಲರೂ 2 ಕಡೆ ಮೆಣಸಿನಕಾಯಿ ಇಟ್ಟಿಟ್ಟು ಮಸಾಲೆ ತರ್ತಿದ್ರು. ಹಳ್ಳಿ ಮಟ್ಟಿ ಯಂಕಾಪುರ ದೊಡ್ಡಪ್ಪ ಇದೇನು ಬೇಗ ಅಂದ ಅದು ಮಸಾಲೆ. ನೀವು ಅಡುಗೆ ಮಸಾಲೆ ಹಾಕೋದಿಲ್ಲ. ನಮ್ಮಷ್ಟಪ್ಪ ಇದು ನಾವು ಖಾರ ಎಣ್ಣೆ ತಿತ್ತ ನಂಗೆ ಅಂದಾಗ ಎಷ್ಟು ಮಸಾಲೆ ಹಾಕ್ತೀರಿ ನೀವು. ಬೈದಿದ್ದಾರೆ ನನ್ನ ಮಸಾಲೆ ರೇಟ್ ಜಾಸ್ತಿ ಅಲ್ಲ, ಮತ್ತು ತುಟ್ಟಿರ್ತೈತಲ್ಲ ಮಸಾಲೆ. ಹಿಂಗೈತೆ ನೋಡ್ರಿ ಬಾಳೆಹಣ್ಣು ನಮ್ಮದು. ನಾನು ಸಿಕ್ಕಾಬಡಿ ಬ್ಯುಸಿ ಇದ್ನಿ. ಅವ್ರ ಪಾಪ ನಂಗೆ ಹೇಳೇನೇ ಇಲ್ಲ ಒಂದು ಮಾತು. ಅದಕ್ಕೆ ನಗಂಗಿಲ್ಲ. ಇನ್ನೊಂದು kg ಮೆಣಸಿನ್ಕಾಯಿ ತೊಗೊಂಬಂದು ಹೊಸ ಸೀರೆ ಕಲೆಕ್ಷನ್ ಬಂದ ನೋಡ್ರಿ. ಇನ್ನೊಂದು kg ಮೆಣಸಿನ್ಕಾಯಿ ತೊಗೊಂಬಂದು ಪೌಡ್ರಿ ಮೆಣಸಿನ್ಕಾಯಿ ಕೊಟ್ಟಿಸಿದ್ರೆ ಹಾಕಿಬಿಡೋದು ಅಷ್ಟ. ನೋ ಟೆನ್ಷನ್.
ಹ್ಞೂ ಹ್ಞೂ ಹಾಂ ಕೇಳಿಸ್ತಿದೆ ನಾವು ವಿಡಿಯೋ ಮಾಡಕತ್ತಿದ್ದೆ. ಹೌದು. ಹ್ಞೂ ಮಾತಾಡಿ ಡಿಸ್ಕಸ್ ಮಾಡಿ, ಇಲ್ಲ ನಿಂಗೆ ಹಾಕಾಕತ್ತೆ ನೀನೇನಾದರೂ ಹಾಕ್ತೀನಿ ಅಂತಂದ್ರೆ ಕೇಳಬೇಕಲ್ಲ. ಕೆಲವ್ರ ಮೈಂಡ್ ಸೆಟ್ ಹಂಗೆ ಇರುತ್ತೆ ಬಿಡ್ತಾನೋ ಕೆಲವು. ಇರಲಿ ಬಿಡು. ಹೊಸಾಪುರ ಮನೆ ಹಾಕ್ಸಿದ್ವಲ್ಲ, ಅದ್ರ ಮೋಟ್ರ್ ಹಿಡ್ಸ್ಯಾರ ಇಲ್ಲಿ ಕೆರೆ ನೀರು ಮನ್ಕೊಂಡೋಗ್ಯಾರ. ಕೆಂಪು ನೀರು ಬರ್ದ ಹೊಸಾಪುರ ನೀರೆಲ್ಲ ಚಲೋ ಅದಾವಲ್ಲ, ಹೈಟ್ ಕಾಣಿಸ್ತಾವಲ್ಲ, ಅದೇ ನೀರು ಹಿರಿಯ ಮಾಡಾಕತ್ತಿದ್ದೆ. ಅಷ್ಟು ಆಗತ್ತೆ ಮನ್ಕೊಂಡೋಗ್ಯಾಗತ್ತೆ. ಮುನ್ನೂರು ಫೂಟು ಅಷ್ಟೇ ಹುಷಾರಿಲ್ಲ. ನೀರು ಮನ್ಕೊಂಡೋಗ್ಯಾರ, ನೀರಿಗೆ ಕಾಣಿಸ್ತಿಲ್ಲ ಆಮೇಲೆ. ಮನೆ ಉರಿ ಸುಟ್ಟಾರ ಮತ್ತೆ ಚಿಗಾಕತ್ತದ. ಅದನ್ನೆಲ್ಲ ಡಿಫ್ರೆನ್ಸ್ ಇಡಬೇಕಲ್ಲ ಕೆರೆ. ನಾವು ಬೋರ್ ಹಾಕ್ಸಿದ್ವಲ್ಲ, ಅದಕ್ಕೆ ಇವತ್ತು ಮೋಟರ್ ಇಳಿಸಿ ಅದು ನೀರು ಹೆಂಗೆ ಹೋಗಿದೆ ಅಂತ ನೋಡು ಕ್ಯೂರಿಯಾಸಿಟಿ ಇದ್ರೆ ಫುಲ್ ಇತ್ತು. ನೋಡಿದಿರಲ್ಲ, ಅದು ಹೊಸ ಬೋರು ಯಾಕೇನೋ ಗೊತ್ತಿಲ್ಲ, ಸ್ವಲ್ಪ ಉಸುಕ್ಕೆ ಬರಾಗತೈತಿ. ಭೂಮಿ ಒಳಗಿಂದ ಏನಿರುತ್ತಲ್ಲ ಹಂಗೆ ಉಸುಕ್ಕೆ ಬರಾಗತೈತಿ. ಹಂಗೆ ಬರೋಂಗಿಲ್ಲ ಆಲ್ಮೋಸ್ಟ್ ಭಾಳಷ್ಟು ಬೋರ್ಗಳು. ಈಗ ಅಲ್ಲಿಂದ ನೋಡಿ ಬಂದಿಂದ ಈಗ ನಮ್ಮ ಮನೆಯವರು ಎಳ್ನೀರು ತೆಗೆದಿಟ್ಟಿದ್ರೆ ಎಳ್ನೀರು ಕುಡಿನಂತ ಬರ್ರಿ. ಬೇಸಿಗೆ ಟೈಮಲ್ಲಿ ಎಳ್ನೀರು ಕುಡಿಯೋದ್ರಿಂದ ನಮ್ಮ ಮುಖದ ಸೌಂದರ್ಯ ಸಹಿತನೂ ಹೆಚ್ಚಿಸ್ತೈತಿ. ಈಗ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮುಖದ ಮ್ಯಾಗ ಪಿಂಪಲ್ ಎದ್ದು ಕಲೆ ಎಲ್ಲ ಆಗ್ಬಿಟ್ಟಿರ್ತಾವಲ್ಲ, ನಾವು ಡೈಲಿ ಎಳ್ನೀರು ಕುಡಿಯೋದ್ರಿಂದಾಗಿ ನಮ್ಮ ಮುಖ ಹೆಂಗಂತಂದ್ರೆ ಫಳ ಹೊಳಿತೈತಿ. ಬಟ್ ನಾನು ಸ್ಕಿನ್ ಕೇರ್ ಮಾಡ್ಕೊಳಂಗಿಲ್ಲ, ಏನಿಲ್ಲ, ನನ್ನನ್ನು ನಾನೇ ಕೇರ್ ಮಾಡ್ಕೊಳ್ಳಲ್ಲ ನೋಡಿರಿ. ಸ್ಕಿನ್ ಬಗ್ಗೆ ಅಷ್ಟೊಂದು ಏನಂತಂದ್ರೆ ಲೇಜಿತನ ಮಾಡ್ತೇನೆ ನಾನು.
ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸ್ವಲ್ಪ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ. ಇದು ಸದ್ಯದಲ್ಲೇ ಒಂದು ಸ್ಪೆಷಲ್ ನ್ಯೂಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ, ಇದೇ ವಿಡಿಯೋದಲ್ಲಿ ಹೇಳ ಅಂತ ನನಗೂ ಗೊತ್ತಾಗ್ತಿಲ್ಲ. ಹೇಳೋದಾದರೆ ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ಹೇಳಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಏನಂತ ಕ್ಲಾರಿಟಿ ಸಿಗ್ತೈತಿ. ಕೆಲವರ ಕಮೆಂಟ್ ನೆಗೆಟಿವ್ ಯೋಚನೆ ಮಾಡೋರು ನೆಗೆಟಿವ್ ಹಾಕ್ತಾರೆ, ಏನು ಮಾಡೋಕ್ಕಾಗಂಗಿಲ್ಲ. ಕೆಲವೊಂದು ವಿಶೇಷವಾದ ಪೂಜೆ, ಏಕಾದಶಿ ಎಲ್ಲ ನಾನು ಆಚರಣೆ ಮಾಡ್ತಿರ್ತೇನೆ. ನಾನು ಉಪವಾಸತಿ ಮಾಡ್ತೇನೆ. ಕೆಲವೊಂದು ಟೈಮ್ ಏನಾಗ್ಬಿಡ್ತೈತೆ ಅಂತಂದ್ರೆ, ನಾವು ಅತಿಯಾಗಿ ಪ್ರೀತಿ ಮಾಡೋದು, ನಾವು ಕೇಳೋದು ಸಿಗಲಿಲ್ಲ ಅಂದ್ರೆ ಬೇಜಾರಾಕೈತಿ. ಹಂಗೆ ಕೆಲವೊಂದು ಟೈಮ್ ಮಾಡಬಾರ್ದು ಅಂತ ಅನ್ನಿಸ್ತೈತಿ. ಆದರೂ ಮನುಷ್ಯನ ರೂಪ ನಾವು ಜನ್ಮ ತಾಳಿರೋದು ಆ ದೇವರಿಂದ ಅಲ್ವಾ. ಹಾಗಾಗಿ ಕೆಲವೊಂದು ಟೈಮ್ ಇಲ್ಲ ಇವತ್ತಲ್ಲ ನಾಳೆ ಒಳ್ಳೇದಾಗತ್ತೇನೋ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಎಲ್ಲ ಪೂಜೆ ವ್ರತಗಳನ್ನು ಮಾಡಬೇಕಾಕೈತಿ. ಇವತ್ತು ಸಹಿತ ಏಕಾದಶಿ. ಇವತ್ತು ನಾನೇನು ಏಕಾದಶಿ ಇಲ್ಲ, ಕೆಲವೊಂದು ವಿಶೇಷವಾದ ಏಕಾದಶಿ ಏನಿರ್ತಾವಲ್ಲ ಅವನನ್ನು ನಾನು ಮಾಡ್ತೇನೆ. ನೀವು ಸಹಿತ ಮಾಡಿ, ಖಂಡಿತ ಒಳ್ಳೇದಕ್ಕೈತಿ. ಯಾವುದೋ ಒಂದು ನಮಗೆ ಸದ್ಯಕ್ಕೆ ನಾವು ಬಯಸಿದ್ದೇನೋ ಸಿಕ್ಕಿಲ್ಲ ಅಂತಂದ್ರೆ ದೇವ್ರು ನಮ್ಗೆ ಏನು ಬೇಕು ಅದನ್ನೇ ಎಲ್ಲನೂ ಕೊಟ್ಟಿರ್ತಾನೆ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಲೇಟಾಗಿರ್ತೈತಿ. ಕೆಲವ್ರಿಗೆ ಅರ್ಥ ಆಗಿರ್ತೈತಿ, ಇನ್ನು ಕೆಲವ್ರು ಅರ್ಥ ಮಾಡ್ಕೊಳ್ಳೋದನ್ನು ಲೇಟಾಗಿ ಅರ್ಥ ಆಗಿರ್ತೈತಿ. ನಮಗೇನೋ ಒಂದು ಸಿಕ್ಕಿಲ್ಲ ಅಂತಂದ್ರೆ ಅದು ಯಾವುದೋ ಪೂರ್ವ ಜನ್ಮದ ಪಾಪದ ಫಲ ಅಂತಲೂ ಅನ್ಕೋಬಾರ್ದು. ಭಗವಂತನಿಗೆ ಗೊತ್ತಿರತ್ತೆ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು. ಹಾಗಾಗಿ ನಾವು ಎಷ್ಟೇ ಲೆಕ್ಕಾಚಾರ ಮಾಡಿ, ನಾವು ಎಷ್ಟೇ ಎಫರ್ಟ್ ಹಾಕಿದ್ರೂ ಕೆಲವೊಂದರಲ್ಲಿ ನಮ್ಗೆ ಸಕ್ಸಸ್ ಸಿಗೋಂಗಿಲ್ಲ. ಯಾಕೆ ಹೇಳ್ರಿ, ಭಗವಂತ ಹುಟ್ಟಿಸಿದವನು ಅವನೇ, ಭೂಮಿಗೆ ಕಳಿಸಿದವನು ಅವನೇ. ಅವ್ನಿಗೆ ಗೊತ್ತಿರ್ತೈತಿ ಯಾವುದನ್ನು ಯಾವ ಟೈಮಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು. ನಮ್ಮಿಂದ ನಾವು ಏನು ಮಾಡಬೇಕಂದ್ರೆ, ನಮ್ಮಿಂದ ಸಾಧ್ಯ ಆದ್ರೆ ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸಬೇಕು. ನಾವು ಅವ್ರಿಗೆ ದುಡ್ಡು ಕೊಟ್ಟು ಏನು ಬೆಳ್ಳಿ ಬಂಗಾರ ದವಸ ಧಾನ್ಯ ಕೊಟ್ಟನ್ನು ಒಳ್ಳೆಯವ್ರು ಆಗಬೇಕಂತ ಏನಿರಂಗಿಲ್ಲ. ಒಳ್ಳೆಯದನ್ನು ಬಯಸಿ ಒಳ್ಳೆಯವರಾದ್ರೆ ಸಾಕು, ಕೆಟ್ಟದ್ದನ್ನು ಬಯಸದೆ ಒಳ್ಳೆಯವರಾದ್ರೆ ಸಾಕು. ಇಷ್ಟೆಲ್ಲ ಇತ್ತಂದ್ರೆ ಭಗವಂತ ಯಾವತ್ತು ಒಂದಲ್ಲ ಒಂದು ದಿನ ಕರುಣೆ ತೋರಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ. ಈ ವಿಷಯನ ಯಾಕೆ ಹೇಳಾಕತ್ತೇನಂತಂದ್ರೆ, ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಸಂಸ್ಕಾರ ಅನ್ನೋದು ಹಾಕೊಳ್ಳೋ ಬಟ್ಟೆ ನೋಡಿ ನಾವು ಅಳಿಬಾರ್ದು. ಅವರ ನಡವಳಿಕೆಯನ್ನು ನೋಡಿ ನಾವು ಸಂಸ್ಕಾರವನ್ನು ತಿಳ್ಕೊಬೇಕಾಕೈತಿ. ಹಾಕೊಳ್ಳೋ ಬಟ್ಟೆನ ನೋಡಿ ಭಾಳಷ್ಟು ಜನ ಜಡ್ಜ್ ಮಾಡ್ತಾರೆ, ಹಾಗೆ ಹೀಗೆ, ಅಯ್ಯೋ ಸಂಸ್ಕಾರ ಇಲ್ಲ ಅಂತೇಳಿ. ಬಟ್ಟೆನ ನೋಡಿ ಯಾವತ್ತೂ ಸಂಸ್ಕಾರ ಇಲ್ಲ ಅಂತ ಹೇಳಬಾರ್ದು. ಅವರ ನಡವಳಿಕೆಯನ್ನು ನೋಡಿ ನಾವು ಸಂಸ್ಕಾರ ಐತೇನಿಲ್ಲ ಅಂಥೇಳಿ ನಾವು ತಿಳ್ಕೊಬೇಕಾಕೈತಿ. ಅವ್ರಿಗೆ ಇನ್ನೊಬ್ಬರಿಗೆ ಸಂಸ್ಕಾರ ಇಲ್ಲ ಅಂತಂದಾಗ ನಾವು ಅವ್ರಿಗೆ ಕೆಟ್ಟದಾಗಿ ಮಾತಾಡಿದ್ರೆ ನಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಇರುತ್ತೆ ಹೇಳ್ರಿ? ಏನೂ ವ್ಯತ್ಯಾಸ ಇರೋಂಗಿಲ್ಲ. ಹಾಗಾಗಿ ನಾನು ಅದನ್ನೇ ಹೇಳೋದು, ನಮಗೆ ಗೊತ್ತಿರಬೇಕು ನಾವು ಒಳ್ಳೆಯವರ ನಾವು ಕೆಟ್ಟವರ, ನಾವು ಮಾಡೋ ಕೆಲಸ ಒಳ್ಳೆಯದ ನಾವು ಮಾಡೋ ಕೆಲಸ ಕೆಟ್ಟದ್ದ ಅಂಥೇಳಿ. ನಾನು ಏನಾದರೂ ಹೇಳಿದರೆ ಅದನ್ನೇನಂತ, ಅಯ್ಯೋ ಮಾತು ಭಾಳ ಆಯಿತು ಅಂಥೇಳಿ ಅಂತಂತಾರೆ. ಭಗವಂತ ಒಂದು ನಾಲಿಗೆ ಒಂದು ಬಾಯಿ ಅಂತ ಕೊಟ್ಟಿರೋದಕ್ಕೆ ಹೇಳ್ರಿ, ಒಳ್ಳೆಯದನ್ನು ಮಾತಾಡೋಕ್ಕೆ, ಕೆಟ್ಟದ್ದನ್ನು ಮಾತಾಡೋಕ್ಕಂತಲ್ಲ. ಕೆಟ್ಟದ್ದು ನಾನೇನು ಮಾತಾಡೋದೂ ಇಲ್ಲ. ಹಾಗಾಗಿ ಒಳ್ಳೆಯದನ್ನು ಮಾತಾಡೋಕ್ಕೆ ಆ ಭಗವಂತ ನನಗೆ ಈ ಜನ್ಮನ ಕೊಟ್ಟಿದ್ದಾನೆ. ನಾನೇನು ಫಾಲೋ ಮಾಡ್ತೇನೆ ಅದನ್ನು ಕೆಲವೊಂದನ್ನು ಹೇಳ್ತೀನಿ. ಕೆಲವರು ಯಾವಾಗಲೂ ಇನ್ನೊಬ್ಬರ ಬಗ್ಗೆನೇ ಆಡ್ಕೋತಿರ್ತಾರೆ, ಇನ್ನೊಬ್ಬರ ಬಗ್ಗೆನೇ ಮಾತಾಡ್ಕೋತಿರ್ತಾರೆ, ಇನ್ನೊಬ್ರು ಕೆಟ್ಟದಾಗಲಿ ಅಂತಲೇ ಅನ್ಕೋತಿರ್ತಾರೆ. ಅಂಥವ್ರು ಈ ಥರದ ವಿಡಿಯೋಗಳನ್ನು ನೋಡಿದಾಗ ಅವ್ರೇನಾದರೂ ಅವ್ರ ಮನಸ್ಸನ್ನು ಬದಲಾಯಿಸ್ಕೊಳ್ಬೋದೇನೋ ಅನ್ನೋ ಒಂದು ಕಾರಣದಿಂದಾಗಿ ನಾನು ನನ್ನ ಮಾತುಗಳನ್ನು ಹೇಳ್ತಿರ್ತೇನೆ. ನಾನೇನು ಭಾಳ ಕಲ್ತವಳು ಅಂತ ಹೇಳಲ್ಲ, ತಿಳುವಳಿಕೆ ಇದ್ದವಳು ಅಂತ ಹೇಳಲ್ಲ. ಬಟ್ ಒಬ್ಬರ ಹತ್ರ ಒಂದು ವಿಷಯನೂ ಕಲ್ಕೊಳ್ಳಾರ್ದಂಥದ್ದು ಏನೂ ಇರೋಂಗಿಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯ ಏನಾದರೂ ನಾವು ಕಲ್ತ್ಕೊಂಡು ಅದನ್ನು ಅಳವಡಿಸ್ಕೊಂಡ್ವಿ ಅಂದ್ರೆ ಖಂಡಿತ ಲೈಫಲ್ಲಿ ಖುಷಿಯಾಗಿರ್ತೀವಿ. ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದರು, ನಿಂದೇನು ಮುಗ್ದೇ ಇಲ್ವಾ ಅಂಥೇಳಿ. ಅವಾಗ ನನಗೂ ಬೇಜಾರಾಯಿತು. ಅಂದ್ರೆ ಅವ್ರೇನಂತಂದ್ರೆ, ಪ್ರೆಗ್ನೆನ್ಸಿದು ನಿಂದೇನು ಮುಗ್ದೇ ಇಲ್ವಾ ಅಂತ. ಹೆಂಗಂತಂದ್ರೆ, ಮನುಷ್ಯತ್ವ, ಮಾನವೀಯತೆ, ಮಾನವ ಧರ್ಮ ಅನ್ನೋದು ಹೊಟ್ಟೆಗೆ 3 ಹೊತ್ತು ಅನ್ನ ಉಣ್ತೀವಂತಂದಿಂದ ನಾವು ಯಾವ ಮಾತನ್ನು ಯಾವ ಥರ ಆಡಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಕೈತಿ. ನಾನು ಅದಕ್ಕೆ ನಂಗೆ ನಿಜ ಬೇಜಾರಾಯಿತು, ನಿಂದು ಮುಗಿದೈತೆ ಅಂಥೇಳಿ. ನನ್ನ ಮುಗಿದು ಭಾಳ ವರ್ಷ ಆಯಿತು ಅಂತ. ಅದಕ್ಕೆ ಏನಂದ್ರೆ, ದೇವ್ರ ಕೊಟ್ಟು ನೋಡ್ತಾನಂತ, ಕೆತ್ಕೊಂಡು ನೋಡ್ತಾನಂತ.
ಮನುಷ್ಯನಿಗೆ ಅಹಂಕಾರ ಅನ್ನೋದು ಕೆಲವೊಂದು ವಿಷಯದಲ್ಲಿ ಮಾತ್ರ ಅಹಂಕಾರ ಇರಬೇಕು, ಎಲ್ಲ ವಿಷಯದಲ್ಲೂ ಅಹಂಕಾರ ಇರಬಾರ್ದು. ಆ ಭಗವಂತನಿಗೆ ಗೊತ್ತು ಯಾವ ಟೈಮಲ್ಲಿ ಯಾರ ಅಹಂಕಾರನ ಹೆಂಗೆ ಸುಡಬೇಕು, ಹೆಂಗೆ ಮುಗಿಸ್ಬೇಕು ಅನ್ನೋದು. ಅದನ್ನು ನಾವು ತಿಳ್ಕೊಂಡು ನಾವು ಜೀವನ ಮಾಡಬೇಕಾಕೈತಿ. ಯಾರಿಗೋ ಒಬ್ಬರಿಗೆ ಏನೋ ಕೊಟ್ಟಿಲ್ಲ ಅಂತಂದಿಂದ ಅದನ್ನೇ ಕೀಳವಾಗಿ ನೋಡಿ ಅದನ್ನೇ ಹೀಯಾಳಿಸಿ ಮಾತಾಡೋದ್ರೊಳಗೆ ಏನೂ ಅರ್ಥ ಇರೋಂಗಿಲ್ಲ. ಒಬ್ಬೊಬ್ಬರಿಗೆ ಫಿನಾನ್ಸಿಯಲ್ ಪ್ರಾಬ್ಲಮ್ ಇರ್ತೈತಿ, ಅವರು ಒಬ್ಬೊಬ್ಬರಿಗೆಲ್ಲ ಫಿಟ್ಟಾಗಿರ್ತಾರೆ. ಅವ್ರನ್ನ ಇನ್ನೊಬ್ಬರನ್ನ ನೋಡಿ ಅವ್ರಿಗೇನು ಫಿನಾನ್ಸಿಯಲ್ ಪ್ರಾಬ್ಲಮ್ ಬಂದಿರುತ್ತೆ, ದೊಡ್ಡ ಮಟ್ಟದಲ್ಲಿ ಬಂದಿರುತ್ತೆ. ಆವಾಗ ಅವ್ರನ್ನ ನೋಡಿ ಆಡ್ಕೊಳ್ಳೋದ್ರಿಂದ ಮುಂದೆ ಅವ್ರೇನು ಆಡ್ಕೊಂಡಿರ್ತಾರಲ್ಲ ಅವರಿಗೂ ಒಂದಲ್ಲ ಒಂದಿನ ಫಿನಾನ್ಸಿಯಲ್ ಹೊಡೆತ ಬಿದ್ದೇ ಬೀಳ್ತಿರ್ತೈತಿ. ಹಂಗೆ ಎಲ್ಲ ಒಂದು ವಿಷಯದಲ್ಲಿ ಅವ್ರಿಗೆ ಗೊತ್ತಿರ್ತೈತಿ ಯಾವ ಥರ ಏನು ನೋವು ಅನುಭವಿಸ್ತಿರ್ತಾರೆ ಅನ್ನೋದನ್ನು. ಇನ್ನೊಬ್ಬರನ್ನು ಕೆಳಗೆ ಬಿದ್ದವ್ರನ್ನ ನೋಡಿ ಆಡ್ಕೊಳ್ಳೋರು, ನೋಡಿ ನಗೋರು ಅವ್ರು ಇವತ್ತು ಮನುಷ್ಯರಲ್ಲ, ಮನುಷ್ಯ ಧರ್ಮಕ್ಕೆ ಸೇರಿದವರಲ್ಲೂ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಕೆಲವ್ರಿಗೆ ಬೋರ್ ಅಂತ ಅನಿಸ್ಬೋದು, ಬಟ್ ನಾನು ಹೇಳಿದ್ನಲ್ಲ, ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯವನ್ನು ನಾವು ಕಲ್ತ್ಕೊಂಡು ಒಳ್ಳೆಯ ವಿಷಯವನ್ನು ಕಲ್ತ್ಕೊಂಡು ಅಳವಡಿಸ್ಕೊಂಡ್ರೆ ಅದರಲ್ಲಿ ಇರುವಂಥ ಸುಖ ಆಗಲಿ, ನೆಮ್ಮದಿ ಆಗಲಿ, ಖುಷಿ ಆಗಲಿ ಯಾವತ್ತೂ ಯಾರಿಂದನೂ ಸಿಗಂಗಿಲ್ಲ ಅಂತ ಹೇಳ್ತೇನೆ ನಾನು. ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ವಿಡಿಯೋನ ಶೇರ್ ಮಾಡಿರಿ. ಈಗ ಭಾಳಷ್ಟು ಕಲಿತವರು ಯಾವುದೋ ಬೇರೆ ಬೇರೆ ಧರ್ಮದವರಾಗಲಿ ವರ್ಗದವರಾಗಲಿ ಏನು ಮೋಟಿವೇಶನ್ ಸ್ಪೀಚ್ ಕೊಡ್ತಿರ್ತಾರೆ. ಅಂಥವ್ರದನ್ನು ನೋಡಿ ನಾವು ಅಳವಡಿಸ್ಕೊಳ್ಳೋರು ಜೀವನದ ಪಾಠವನ್ನು ಕಲಿತು ಜೀವನದಲ್ಲಿ ಸಕ್ಸಸ್ ಆದವರನ್ನು ನೋಡಿ ನಾವು ಒಂದೆರಡು ಮಾತು ಕಲ್ತ್ಕೊಂಡು ನಾವು ಅದನ್ನು ಅಳವಡಿಸ್ಕೊಳ್ಳೋ ತಪ್ಪೇನೈತೆ ಹೇಳಿ. ನಮ್ಮ ಲೈಫ್ ನಾವು ಜೀವನದಿಂದ ಶುರು ಮಾಡಿದವ್ರು ನೀವೆಲ್ಲ ನೋಡಿರ್ಬೋದು. ಸ್ಟಾರ್ಟಿಂಗ್ ನಂಗೆ ಯೂಟ್ಯೂಬಲ್ಲಿ ವಿಡಿಯೋ ಹೆಂಗೆ ಮಾಡಬೇಕು, ಹೆಂಗೆ ಮಾತಾಡಬೇಕು, ಯಾವುದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಒಂಚೂರು ಅಂದರೆ 1% ನನಗೆ ನಾಲೆಡ್ಜ್ ಇರಲಿಲ್ಲ. ಯಾಕಂದರೆ ಅವಾಗ ನನಗೇನು ಗೊತ್ತಿಲ್ಲ. ನನ್ನ ಮೈಂಡಲ್ಲಿರೋದು ನಾನು ದುಡಿಬೇಕು, ನಾನು ಅರ್ನ್ ಮಾಡಬೇಕು, ನನ್ನಲ್ಲಿರುವ ಕಷ್ಟನ ನಮಗಿರುವ ಕಷ್ಟನ ನಾನೇ ಬಗೆಹರಿಸ್ಕೋಬೇಕು, ನಾನೇ ಶ್ರಮ ಪಡಬೇಕು, ಅದಕ್ಕೆ ಬೇರೆ ಯಾರಿಂದ ನಾವು ಕೈ ಚಾಚಬಾರ್ದು ಅನ್ನೋದು ಒಂದು ಇತ್ತು. ಅದೊಂದು ಬಿಟ್ಟರೆ ವಿಡಿಯೋ ಹಿಂಗೆ ಮಾಡಿದ್ರೆ ವ್ಯೂಸ್ ಬರ್ತಾವೆ, ಹಿಂಗೆ ಮಾಡಬೇಕು, ಏನಂತಂದ್ರೆ ವ್ಯೂವರ್ಸ್ಗಳ ವೀಕ್ನೆಸ್ಸನ್ನು ಇಟ್ಕೊಂಡು ನಾವು ಹಿಂಗೆ ಆಟ ಆಡಬೇಕು, ಇದು ಯಾವುದೂ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಈಗ ಹೆಂಗೆ ಅಂತಂದ್ರೆ ಈಗ ಹೆಂಗೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಬರಲಿ ಅಥವಾ ಬೇರೆ ಸಿಟಿಯವ್ರು ಬರಲಿ, ಹೆಂಗೆ ಅಂತಂದ್ರೆ ಒಂದು ಸಲ ಗೊತ್ತಾಗ್ಬಿಡತ್ತೆ ಅವ್ರಿಗೆ. ಒಂದು ವ್ಯೂವರ್ಸ್ಗಳನ್ನ ಯಾಕೆ ಗೊತ್ತಾಯ್ತಂದ್ರೆ ಅವರ ವೀಕ್ನೆಸ್ ಗೊತ್ತಾಯ್ತಂದ್ರೆ ಅದೇ ಥರ ಕಂಟೆಂಟನ್ನು ಕೊಟ್ಕೊತ ಹೋಗ್ತಾರೆ. ಕೆಲವರು ಕಂಟೆಂಟ್ ಕ್ರಿಯೇಟ್ ಅಂತಂದ್ರೆ ಈಗ ರೆಸಿಪಿ ಮಾಡೋರ್ದು ಅವ್ರದ್ದೊಂದು ಬೇರೆ ಇರುತ್ತೆ. ಈಗ ಲಾಗಿಂಗ್ ಅಂತ ಏನು ಮಾಡ್ತಿರ್ತಾರಲ್ಲ ಅವರು ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಸಿಟಿ ಲಾಗಿಂಗ್ ಮಾಡೋರನ್ನ ಯಾವ ಥರ ಅಂತಂದ್ರೆ ಕಷ್ಟ ಇದು ವ್ಯೂವರ್ಸನ್ನು ತಮ್ಮ ಕೈಗೊಂಬೆಯಾಗಿ ಕೊನಿಸ್ತಿರ್ತಾರೆ. ಅಷ್ಟೊಂದಿಲ್ಲ ನಮ್ಗೆ ಗೊತ್ತೇ, ಯಾಕಂದರೆ ಕೆಲವೊಂದು ಎಲ್ಲ ನಮ್ಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅವ್ರು ಮಾತಾಡಿದಾಗ ಅವ್ರ ಒಪಿನಿಯನ್ ಕೇಳಿದಾಗ ಹೆಂಗೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತೈತಿ. ಬಟ್ ನಂಗೆ ಅದರ ಅವಶ್ಯಕತೆ ಇಲ್ಲ. ಸರಿ, ಇದರಲ್ಲಿ ಅರ್ನ್ ಬರ್ತಿಲ್ವಾ, ನಾನು ಮತ್ತೊಂದು ಒಳ್ಳೆಯ ಕೆಲಸನ ನಾನು ಮತ್ತೆ ಶ್ರಮ ವಹಿಸಿ ದುಡಿಬೇಕು, ಮಾಡಬೇಕು, ಅರ್ನ್ ಮಾಡಬೇಕು. ಇದೊಂದು ಬಿಟ್ಟರೆ ನಾವು ಇನ್ನೊಬ್ಬರನ್ನು ಕೈಗೊಂಬೆಯಾಗಿ ಕುಣಿಸ್ಕೊಂಡು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ಬಟ್ ಜನ ಹೆಂಗೆ ಅಂತಂದರೆ ಸಪೋರ್ಟ್ ಮಾಡೋದು, ಅವರ ವೀಕ್ನೆಸ್ಸನ್ನು ಇಟ್ಕೊಂಡು ಅದ್ರ ತಕ್ಕಂತನ ಡೈಲಿ ವಿಡಿಯೋ ಹಾಕ್ಕೊತ ಹೋಗ್ತಾರಲ್ಲ ಅಂಥವ್ರಿಗಿನ್ನ ಸಪೋರ್ಟ್ ಮಾಡೋದು. ಈ ಒಂದು ಇದು ಬಂದೈತೆ ನೋಡಿ, ಅದು ಒಂದು ಪಾಪುಗೆ ಹುಷಾರಿಲ್ಲ, ಮೋಕ್ಷಜ್ಞ ಅಂತೇಳಿ. ನನ್ನ ಕೈಲಾದಷ್ಟು ಸಹಾಯನ ನಾನು ಮಾಡಿದ್ದೀನಿ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿ. ನಾನು ಬೇಕಿದ್ರೆ ಸ್ಕ್ಯಾನರ್ ಸಹಿತ ಹಾಕ್ತೀನಿ. ನಾವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ವಲ್ಲ, ನಾನು ದೊಡ್ಡ ಮಟ್ಟದಲ್ಲಿ ಮಾಡೇನಿ ಅಂತಲ್ಲ, ನನ್ನ ಶಕ್ತಿ ಎಷ್ಟೈತೆ ನೋಡಿರಿ ಅಷ್ಟು ನಾನು ಮಾಡೀನಿ. ನೀವು ನೋಡ್ಬೋದು 9 ಕೋಟಿ ರೂಪಾಯಿ ಇಂಜೆಕ್ಷನ್ ಅಂತ. ನಾನು ಅದ್ರ ಬಗ್ಗೆ ಎಷ್ಟೊಂದು ಕ್ಲಿಯರಾಗಿ ತಿಳ್ಕೊಂಡಿಲ್ಲ. ಭಾಳಷ್ಟು ಜನ ಹಿಂಗೆ ಇನ್ಸ್ಟಾದಲ್ಲಿ ನೋಡುವಾಗ ಅದು ಬಂತು, ವಿಡಿಯೋ ಬಂದಾಗ ಆವಾಗಲೇ ನನಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಎಷ್ಟು ನಾನು ಅಮೌಂಟನ್ನು ಹಾಕಿದ್ದೀನಿ. ನಿಮ್ಗೆ ಏನಾದರೂ 1 ರೂಪಾಯಿ 10 ರೂಪಾಯಿ ಹಿಂಗೆ ಏನಾದರೂ ಹಾಕಬೇಕಂತ ಅನ್ನಿಸ್ತಿದ್ರೆ ನೀವು ಆರಾಮ್ಸೆ ಹಾಕ್ಬೋದು. ಲಾಸ್ಟಲ್ಲಿ ಅಥವಾ ಫಸ್ಟಲ್ಲಿ ಏನಾದರೂ ನಾನು ಸ್ಕ್ಯಾನರ್ ಹಾಕಿರ್ತೀನಿ. ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಬೇಕು ಹೊರತಾಗಿ ಕಷ್ಟದಲ್ಲಿ ಇದ್ದವ್ರನ್ನ ನೋಡಿ ನಗುವಂಥದ್ದು ಮನುಷ್ಯ ಧರ್ಮ ಅಲ್ಲ, ಮನುಷ್ಯತ್ವನೂ ಅಲ್ಲ. ಇಲ್ಲಿ ಹೋಗಿಬೋದು ಈಗ
ಇಲ್ಲ ಒಂದಿಟ್ಟು ನೀರು ತಳ ಹೋಗೋಣ ಬರ್ತದೆ ಇಳ್ತು ಮೇಲೆ ಅಲ್ಲಿಂದ ಇಳಿತೀವಿ ನಾ ಹೇಳಿದ್ಕಿಂತ ಏನೋ ಹೆಚ್ಚಿಗೆ ಬಿಡುತ್ತೆ ನಾ ಸರಿ ಹಾಂ ಹೊಡೆಯುವಾಗ ಇನ್ನೂ ನೀರು ಹೋಗೈತಿ ಹೌದಿಲ್ಲ ಕಾಲಕ್ಕೆ ಬರಲಿಲ್ಲ ನೋಡೋಣ ಒಂದು ಈಟ್ ಬಂದು ಹೋಗಿ ಅದಕ್ಕೂ ಹೇಗೆ ಪ್ರೆಷರ್ ಆಗ್ತದೆ ನೋಡ್ರಿ ಅವಕ್ಕೆ ಬಾಡಿ ಹಾಕ್ತಿದ್ರೆ ಮತ್ತು ಪಂಪಿಂದ ನಾಳೆ ತೆಳಗಿಟ್ಟು ಸಣ್ಣ ಇಟ್ಟು ಪಂಪ್ ಅದ ನಾವು ಫಸ್ಟ್ ತೋರಿಸಿದ್ವಲ್ಲ ಅದು ಎರಡನೇ ಟೈಮ್ ಹಾಕ್ಸಿದ್ವಿಲ್ಲ ಆ ಬೋರ. ಇದು ಫಸ್ಟ್ ಏನು ಹೊಡಿಸಿದ್ವಿಲ್ಲ ಆ ಬೋರ. ನೀರಂತರೂ ಮಸ್ತಿದ್ದು. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗೈತಲ್ಲ, ಹಾಗಾಗಿ ನಮ್ಮ ಕಡೆ ಹಳ್ಳ ಕೊಳ್ಳ ಕೆರೆ ಕೌಲಿ ಏನೂ ಇಲ್ಲಲ್ಲ, ಹಾಗಾಗಿ ಜಲ ಕಡಿಮೆ ಇರೋದು ಭೂಮಿಯಲ್ಲಿ. ಆದರೂ ನೀರು ಮಸ್ತ್ ಬಿದ್ದ ಖುಷಿ ಆಯಿತಾ. ನಮ್ಮಲ್ಲಿ ಒಳ್ಳೆತನ ಇದ್ರೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಲೈಫ್. ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು